ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡೆ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಏಪ್ರಿಲ್ 24ರ ನಂತರ ಕುಂಭ ರಾಶಿಯವರ ಭವಿಷ್ಯ ಹೇಗಿರಲಿದೆ? ಈ ಏಪ್ರಿಲ್ ತಿಂಗಳಿನಲ್ಲಿ ನಡೆದಂತಹ ಗ್ರಹ ಸಂಚಾರಗಳು ನಿಮ್ಮ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ? ಹಾಗೆಯೇ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಹಣಕಾಸಿನ ವಿಚಾರದಲ್ಲಿ, ಹಾಗೆ ನಿಮ್ಮ ಶಿಕ್ಷಣದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ? ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ನೀವು ಮಾಡಬೇಕಾಗಿರೋದು ಇಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಈ ಏಪ್ರಿಲ್ ತಿಂಗಳಿನಲ್ಲಿ ನಡೆಯಲಿದೆ, ಏಪ್ರಿಲ್ 24ರ ನಂತರ ಏನೆಲ್ಲ ಅದೃಷ್ಟ ಹೊಳೆಯಲಿದೆ ಎಂಬುದನ್ನು ನೋಡ್ತಾ ಬರೋದಾದರೆ, ಏಪ್ರಿಲ್ ತಿಂಗಳಿನಲ್ಲಿ ಸಾಮಾನ್ಯವಾಗಿ ಈ ಕುಂಭ ರಾಶಿಯವರಿಗೆ ಸಾಡೆ ಸಾತಿಯ ಅಂತಿಮ ಹಂತದ ಭಾಗದಲ್ಲಿ ಕೆಲವು ಕಠಿಣ ಪಾಠಗಳನ್ನು ಕಲಿತಿದ್ದೀರಿ. ಆದರೆ ಅದೇ ಸಮಯದಲ್ಲಿ ಅಸಾಧಾರಣವಾದಂತಹ ಧೈರ್ಯವನ್ನು ಕೂಡ ನಿಮಗೆ ನೀಡ್ತಾ ಬಂದಿದೆ. ನಿಮ್ಮ ಲಗ್ನದ ಅಧಿಪತಿ ಶನಿಯು 2ನೇ ಮನೆಯಲ್ಲಿ ಇದ್ದ ಕಾರಣ ಏಪ್ರಿಲ್ 2ರಂದೇ 10ನೇ ಮನೆಯ ಅಧಿಪತಿ ಮಂಗಳನು ಕೂಡ ಅದೇ ಮನೆಯಲ್ಲಿ ಕುಳಿತಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರುತ್ತೀರಿ. ಹಾಗೆಯೇ ಏಪ್ರಿಲ್ 2ನೇ ವಾರದಲ್ಲಿ ಬುಧನು ಕೂಡ ಅಲ್ಲಿಯೇ ಸಂಗಮವನ್ನ ಮಾಡೋ ಕಾರಣ ಈ ತ್ರಿವಳಿ ಸಂಗಮವು ನಿಮ್ಮ ಮಾತನ್ನ ಅತ್ಯಂತ ಕಠಿಣವಾಗಿಸಬಹುದು. ನಿಮ್ಮ ಕಟುವಾದ ಮಾತುಗಳಿಂದ ಸಂಬಂಧಗಳನ್ನ ಹಾಳು ಮಾಡುವ ಮತ್ತೆ ಆರ್ಥಿಕ ವ್ಯವಹಾರಗಳಲ್ಲಿ ತೀವ್ರ ಗೊಂದಲ ಉಂಟಾಗುವಂತಹ ಅಪಾಯ ಜಾಸ್ತಿ ಇತ್ತು ಸ್ನೇಹಿತರೆ. ಆದರೆ ಏಪ್ರಿಲ್ 14ರಂದು 3ನೇ ಮನೆಯ ಧೈರ್ಯ ಸ್ಥಾನದಲ್ಲಿ ಸೂರ್ಯನು ಪ್ರವೇಶವನ್ನ ಮಾಡಿರೋ ಕಾರಣ, 3ನೇ ಮನೆಗೆ ಪ್ರವೇಶವನ್ನ ಮಾಡೋಕಿರೋ ಕಾರಣ ನಿಮ್ಮಲ್ಲಿ ಹೊಸ ರಕ್ತ ಮತ್ತೆ ಚೈತನ್ಯ ಹೆಚ್ಚಾಗ್ತಾ ಹೋಗ್ತದೆ. ದಿಟ್ಟ ಮತ್ತೆ ಸಾಹಸಮಯ ನಿರ್ಧಾರಗಳನ್ನ ನಿಮ್ಮನ್ನು ತಡೆಯುತ್ತಿದ್ದ ಅಡೆತಡೆಗಳೆಲ್ಲ ಕೂಡ ಚೂರ್ಚೂರಾಗ್ತಾ ಹೋಗ್ತದೆ. ಏಪ್ರಿಲ್ 19ರಂದು ನಿಮ್ಮ ಯೋಗಕಾರಕನಾದಂತಹ ಶುಕ್ರನು 4ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಯನ್ನ ಪ್ರವೇಶಿಸಿದ ತಕ್ಷಣ ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ದೂರವಾಗ್ತಾ ಹೋಗ್ತವೆ. ಸಂತೋಷ, ಹೊಸ ವಾಹನವನ್ನು ಖರೀದಿಸುವಂತಹ ಸಾಧ್ಯತೆಯು ಕೂಡ ಈ ರಾಶಿಯವರಿಗೆ ಹೆಚ್ಚಿರಲಿದೆ ಸ್ನೇಹಿತರೆ. ಹಾಗಾದ್ರೆ ಈ ಏಪ್ರಿಲ್ ತಿಂಗಳಿನಲ್ಲಿ ಏಪ್ರಿಲ್ 24ರ ನಂತರ ಏನೆಲ್ಲ ಬದಲಾವಣೆಗಳನ್ನ ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದ್ರೆ, ಕೆರಿಯರ್ ವಿಚಾರಕ್ಕೆ ಬರೋದಾದ್ರೆ ಈ ಏಪ್ರಿಲ್ ಮೊದಲ ವಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಂಡಿರ್ತೀರಿ. ಅಂದ್ರೆ 10ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಮಂಗಳನು 2ನೇ ಮನೆಯಲ್ಲಿ ನಿಮ್ಮ ಲಗ್ನದ ಅಧಿಪತಿ ಶನಿಯೊಂದಿಗೆ ಸೇರೋ ಕಾರಣ ಕಚೇರಿಯಲ್ಲಿ ನಿಮ್ಮ ಮಾತುಗಳಿಗೆ ಗಮನಾರ್ಹವಾದ ತೂಕವಿರುತ್ತದೆ. ಆದರೆ ನಿಮ್ಮ ಕಟ್ಟುನಿಟ್ಟಾದ ಮಾತು ಮತ್ತೆ ಕಠಿಣ ವರ್ತನೆಯು ಸಹೋದ್ಯೋಗಿಗಳನ್ನ ಅಸಮಾಧಾನಗೊಳಿಸಬಹುದು. ಕಚೇರಿಯ ಹತಾಶೆಗಳನ್ನ ಮನೆಗೆ ತಂದು ಕುಟುಂಬದ ಸದಸ್ಯರ ಮೇಲೆ ನಿಮ್ಮ ಕೋಪವನ್ನ ತೀರಿಸಿಕೊಳ್ಬಹುದು. ಏಪ್ರಿಲ್ 11ರಂದು 8ನೇ ಮನೆಯ ಅಧಿಪತಿ ಬುಧನು ನೀಚ ಸ್ಥಾನದಲ್ಲಿ ಹೋಗುವ ಕಾರಣ ವೃತ್ತಿಯಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಅಥವಾ ದೋಷಯುಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಅಪಾಯವು ಕೂಡ ಸೂಚನೆಯಾಗ್ತದೆ. ಆದರೆ ಏಪ್ರಿಲ್ 14ರಂದು ಸೂರ್ಯನು 3ನೇ ಮನೆಯಲ್ಲಿ ಉಚ್ಚ ಸ್ಥಾನವನ್ನ ತಲುಪಿದಾಗ ವಾತಾವರಣವು ಸಂಪೂರ್ಣವಾಗಿ ಬದಲಾಗ್ತಾ ಹೋಗ್ತದೆ ಸ್ನೇಹಿತರೆ. ಅದೇನೆಂದ್ರೆ, ನೀವು ತೆಗೆದುಕೊಳ್ಳುವಂತಹ ದಿಟ್ಟ ಮತ್ತೆ ಧೈರ್ಯಶಾಲಿ ನಿರ್ಧಾರಗಳು ಕೆಲಸದಲ್ಲಿ ನಿಮಗೆ ನಾಕ್ಷತ್ರಿಕ ಖ್ಯಾತಿಯನ್ನ ತಂದುಕೊಡ್ತಾ ಹೋಗ್ತದೆ. ಅದರಲ್ಲೂ ಈ ಏಪ್ರಿಲ್ 24ರ ನಂತರವೂ ಕೂಡ ಇದೇ ರೀತಿಯ ಬದಲಾವಣೆಗಳನ್ನ ಕಾಣ್ತಾ ಬರ್ತೀರಿ. ನಿಮ್ಮ ಪ್ರಸ್ತುತಿ ಮತ್ತೆ ಸಂವಹನ ಕೌಶಲ್ಯಗಳು ಅಭಿವೃದ್ಧಿ ಆಗ್ತಾ ಹೋಗ್ತವೆ. ಅದು ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಹೋಗ್ತವೆ. 5ನೇ ಮನೆಯಲ್ಲಿ ಇರತಕ್ಕಂತಹ ಗುರುವಿನ ಕೃಪೆಯಿಂದ ನಿಮ್ಮ ಹೊಸ ಐಡಿಯಾಗಳು ಕೂಡ ಆಡಳಿತ ಮಂಡಳಿಯಲ್ಲಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಬಿಸ್ನೆಸ್ ವಿಚಾರಕ್ಕೆ ಬರೋದಾದ್ರೆ, ಬಿಸ್ನೆಸ್ ವಿಚಾರದಲ್ಲಿ ಈ ಏಪ್ರಿಲ್ ತಿಂಗಳಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಂಡಿರ್ತೀರಿ. ಅಂದ್ರೆ ವ್ಯಾಪಾರ ವಿಸ್ತರಣೆಗೆ ಸುವರ್ಣಾವಕಾಶಗಳು ಲಭ್ಯವಾಗ್ತಾ ಹೋಗ್ತವೆ. ವಿಶೇಷವಾಗಿ ಮಾರ್ಕೆಟಿಂಗ್ ಇರ್ಬೋದು, ಡಿಜಿಟಲ್ ಮೀಡಿಯಾ ಇರ್ಬೋದು, ಏಜೆನ್ಸಿ ಅಥವಾ ಪ್ರಯಾಣ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಇರುವವರಿಗೆ ಕಣ್ಣು ಕೋರೈಸುವಂತಹ ಲಾಭಗಳನ್ನ ಸೂರ್ಯನ ಸಂಚಾರದ ಸಮಯದಲ್ಲಿ ಕಂಡಿರ್ತೀರಿ ಸ್ನೇಹಿತರೆ. 7ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋ ಕಾರಣ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಸಾಂದರ್ಭಿಕ ಸಂವಹನ ಅಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ಸ್ ಜಾಸ್ತಿ ಆಗ್ಬೋದು. ಹಾಗೆ ತಪ್ಪು ಗ್ರಹಿಕೆಗಳು ಉಂಟಾಗ್ಬೋದು. ಕುರುಡರಾಗಿ ಅವರ ಮೇಲೆ ಅವಲಂಬಿತರಾಗುವ ಬದಲು ನಿಮ್ಮ ಸ್ವಂತ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳುವುದು ಉತ್ತಮ. ಹಾಗೆ
ಏಪ್ರಿಲ್ 19ರ ನಂತರ ನಿಮ್ಮ ಯೋಗಕಾರಕನಾದಂತಹ ಶುಕ್ರನು ತನ್ನ ಸ್ವಂತ ರಾಶಿಯನ್ನು ಆಲ್ರೆಡಿ ಪ್ರವೇಶವನ್ನ ಮಾಡಿರುವ ಕಾರಣ ಏಪ್ರಿಲ್ 24ರ ನಂತರ ರಿಯಲ್ ಎಸ್ಟೇಟ್ ಅಥವಾ ಆಟೋಮೊಬೈಲ್ ವಲಯಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಅಸಾಧಾರಣವಾದ ಪ್ರಯೋಜನ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಇನ್ನು ಫೈನಾನ್ಸ್ ವಿಚಾರದ ಬಗ್ಗೆ ಮಾತನಾಡ್ತಾ ಹೋದ್ರೆ ನಿಮ್ಮ 2ನೆಯ ಧನಸ್ಥಾನದಲ್ಲಿ ಗ್ರಹಗಳ ಸಂಚಾರ ಇದ್ದ ಕಾರಣ ಫೈನಾನ್ಸ್ ವಿಚಾರದಲ್ಲಿ ಈ ತಿಂಗಳ ಮೊದಲ ವಾರದಲ್ಲಿ ಸಾಕಷ್ಟು ಅಸ್ತವ್ಯಸ್ತವನ್ನ ಕಂಡಿರ್ತೀರಿ. ಆದ್ರೆ ಈ ಕೊನೆಯ ವಾರ ಆ ರೀತಿ ಮಾಡೋದಿಲ್ಲ ಸ್ನೇಹಿತರೆ. ನೀವು ನಿರೀಕ್ಷಿಸುವಂತಹ ಹಣ ನಿಮ್ಮ ಕೈಗೆ ಸೇರ್ತಾ ಹೋಗ್ತದೆ. ಹಾಗೆ ನಿಮ್ಮ 5ನೆಯ ಮನೆಯಲ್ಲಿ ಕುಳಿತಿರತಕ್ಕಂತಹ ಗುರು ಸಾಕಷ್ಟು ಬದಲಾವಣೆಗಳನ್ನ ತರಲಿದ್ದಾರೆ. ಇಂದಿನ ಹೂಡಿಕೆಗಳು ಮತ್ತೆ ಶೇರ್ ಮಾರ್ಕೆಟ್ ಅದ್ಭುತವಾದಂತಹ ಆದಾಯವನ್ನು ನಿಮಗೆ ನೀಡಲಿದೆ. ಕಷ್ಟದ ಸಮಯದಲ್ಲಿ ನೀವು ಸ್ನೇಹಿತರಿಂದ ಸಹಾಯವನ್ನು ಕೂಡ ಪಡೆದು ಹೋಗ್ತೀರಿ. ಅದರಲ್ಲೂ ಏಪ್ರಿಲ್ 19ರಂದು ಶುಕ್ರನ ಬಲವು ಕೂಡ ಸಿಗೋ ಕಾರಣ ವಾಹನ ಸಾಲಗಳ ಅಂದ್ರೆ ವೆಹಿಕಲ್ಸ್ ಲೋನ್ಗಳು ಕೂಡ ಶಾಂಕ್ಷನ್ ಆಗ್ತಾ ಹೋಗ್ತವೆ, ಸುಲಭವಾಗಿ ಸಿಗ್ತಾ ಹೋಗ್ತವೆ. ಇದರಿಂದ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತವೆ ಅಂತಾನೆ ಹೇಳ್ಬೋದು. ಇನ್ನು ಹೆಲ್ತ್ ವಿಚಾರಕ್ಕೆ ಬರೋದಾದ್ರೆ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಿಮ್ಮ ಲಗ್ನದಲ್ಲಿ ರಾಹುವಿನ ಸಂಚಾರ ಉಂಟಾಗಿರೋ ಕಾರಣ ಕಂಡಿರ್ತೀರಿ. ಅದರಲ್ಲೂ ಏಪ್ರಿಲ್ ಮೊದಲ 15 ದಿನಗಳಲ್ಲಿ ಸ್ನೇಹಿತರೆ. ಏಕೆಂದ್ರೆ ನಿಮ್ಮ ಮುಖ್ಯವಾಗಿ ಹಲ್ಲಿನ ಸಮಸ್ಯೆಗಳು, ಗಂಟಲು ನೋವು ಅಥವಾ ಕಣ್ಣಿನ ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗಿರ್ತೀರಿ. ಏಪ್ರಿಲ್ 14ರ ನಂತರ ಸೂರ್ಯನ 3ನೇ ಮನೆಯಲ್ಲಿ ಪ್ರಬಲವಾಗಿ ಶಕ್ತಿಯನ್ನು ಪಡೆದುಕೊಂಡಾಗ ನಿಮ್ಮ ಎಲ್ಲಾ ಆಂತರಿಕ ಭಯಗಳು ಮಾಯವಾಗ್ತಾ ಬರ್ತವೆ. ಇದು ಈ ತಿಂಗಳ ಕೊನೆವರೆಗೂ ಕೂಡ ನಿಮ್ಮನ್ನ ರಕ್ಷಣೆಯನ್ನ ನೀಡ್ತಾ ಬರ್ತದೆ ಅಂತಾನೆ ಹೇಳ್ಬೋದು. ನೀವು ಯಾವುದೇ ಕಾಯಿಲೆಗಳನ್ನ ಧೈರ್ಯದಿಂದ ಎದುರಿಸ್ತಾ ಹೋಗ್ತೀರಿ. ಏಪ್ರಿಲ್ 19ರಂದು 4ನೇ ಮನೆಯಲ್ಲಿ ಶುಕ್ರನ ಸಂಚಾರವೂ ಕೂಡ ಆಗೋ ಕಾರಣ ನಿಮಗೆ ಶಾಂತಿಯುತವಾದಂತಹ ನಿದ್ರೆ ಹಾಗೆ ಮಾನಸಿಕ ಪುನರ್ಜೀವನವೂ ಕೂಡ ಸಿಗ್ತಾ ಬರ್ತದೆ ಅಂತಾನೆ ಹೇಳ್ಬೋದು. ಇನ್ನು ಈ ರಾಶಿಯವರ ಫ್ಯಾಮಿಲಿ ವಿಚಾರಕ್ಕೆ ಬರೋದಾದ್ರೆ ಫ್ಯಾಮಿಲಿಯ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಕಂಡಿರ್ತೀರಿ. ಅದೇನಂದ್ರೆ ಕುಟುಂಬದ ಸದಸ್ಯರೊಂದಿಗೆ ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗಾಗಿ ತೀವ್ರವಾದಂತಹ ವಾದಗಳು ನಡೆದಿರ್ಬೋದು. ನಿಮ್ಮ ನಡುವೆ ಈಗೋ ಕ್ಲಾಶ್ಗಳು ಕೂಡ ಉಂಟಾಗಿರ್ಬೋದು. ಆದರೆ ಈ ತಿಂಗಳ ಮೊದಲ ವಾರವು ಕಳೆದ ನಂತರ ನೀವು ಕಟ್ಟುನಿಟ್ಟಾದಂತಹ ನಿಯಂತ್ರಣದಲ್ಲಿ ಇಟ್ಕೊಳ್ಳುವುದು ಅತ್ಯಂತ ಅತ್ಯಗತ್ಯ ಆಗಿತ್ತು. ನಿಮ್ಮ 4ನೇ ಮನೆಯ ಕೌಟುಂಬಿಕ ಸುಖದ ಅಧಿಪತಿ ಶುಕ್ರನು ಏಪ್ರಿಲ್ 19ರಂದು ತನ್ನ ಸ್ವಂತ ರಾಶಿಗೆ ಮರಳುವ ಕಾರಣ ನಿಮ್ಮ ಮನೆಯ ವಾತಾವರಣವು ಸಂಪೂರ್ಣವಾಗಿ ಬದಲಾಗ್ತಾ ಬಂದಿದೆ. ನಿಮ್ಮ ಹಿಂದಿನ ಎಲ್ಲಾ ಜಗಳಗಳು ಕೂಡ ಕಡಿಮೆ ಆಗ್ತಾ ಹೋಗ್ತವೆ. 5ನೇ ಮನೆಯಲ್ಲಿರುವಂತಹ ಗುರುವಿನ ಅನುಗ್ರಹವೂ ಕೂಡ ಸಿಕ್ಕೋ ಕಾರಣ ನಿಮ್ಮ ಮಕ್ಕಳು ಅಭಿವೃದ್ಧಿಯನ್ನು ಹೊಂದಲಿದ್ದು ಅವರ ನಡವಳಿಕೆಯು ನಿಮ್ಮ ಹೆಮ್ಮೆಗೆ ಕಾರಣವಾಗ್ತಾ ಹೋಗ್ತದೆ ಅಂತಾನೆ ಹೇಳ್ಬೋದು. ಇನ್ನು ಎಜುಕೇಶನ್ ವಿಚಾರಕ್ಕೆ ಬರೋದಾದ್ರೆ ಈ ರಾಶಿಯ ವಿದ್ಯಾರ್ಥಿಗಳ ವಿಚಾರದಲ್ಲಿ ಏಪ್ರಿಲ್ ತಿಂಗಳ ಸ್ಟಾರ್ಟಿಂಗ್ ನಲ್ಲಿ ಗುರುವಿನ ಸಂಚಾರ ಇದ್ದ ಕಾರಣ ವಿಶೇಷವಾಗಿ ಉನ್ನತ ಶಿಕ್ಷಣ ಅನುಸರಿಸಿರೋರಿಗೆ ಅದ್ಭುತವಾದಂತಹ ಅವಕಾಶಗಳು ಕೂಡ ಸಿಗ್ತಾ ಬರ್ತದೆ. 5ನೇ ಮನೆಯ ಅಧಿಪತಿ 2ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಹೋಗೋ ಕಾರಣ ಮೌಖಿಕ ಪರೀಕ್ಷೆಗಳ ಸಮಯದಲ್ಲಿ ನೀವು ತಡ ವಹಿಸಬಹುದು. ಆದ್ರೆ ಏಪ್ರಿಲ್ 14ರಂದು ಸೂರ್ಯನ ಬಲವು ನಿಮಗೆ ಸಿಗೋ ಕಾರಣ ನಿಮ್ಮ ಪ್ರಸ್ತುತಿ ಕೌಶಲ್ಯಗಳು ಅಂದ್ರೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇನ್ನೂ ಇಂಪ್ರೂವ್ಮೆಂಟ್ ಅನ್ನು ಕಾಣ್ತಾ ಬರ್ತದೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸುಲಭವಾಗಿ ಯಶಸ್ಸನ್ನು ಕಾಣ್ತಾ ಬರ್ತೀರಿ. ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರಿಗೆ ಈ ತಿಂಗಳು ಬಹಳ ಅನುಕೂಲಕರವಾಗಿರ್ತದೆ. ಏಪ್ರಿಲ್ 24ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಏಪ್ರಿಲ್ ತಿಂಗಳಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿರ್ತೀರಿ. ಏಪ್ರಿಲ್ 24ರ ನಂತರವೂ ಕೂಡ ಅಷ್ಟೇ ರೀತಿಯ ಉತ್ತಮವಾದ ಪ್ರಭಾವಗಳನ್ನು ಕಾಣ್ತಾ ಬರ್ತೀರಿ ಸ್ನೇಹಿತರೆ. ಈ ಏಪ್ರಿಲ್ ಕಳೆದ ನಂತರ ಮೇ ಮೊದಲ ವಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಅದು ಬಹಳಷ್ಟು ಸಕಾರಾತ್ಮಕವಾಗಿ ನಿಮಗೆ ಇರಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ ಸ್ನೇಹಿತರೆ. ಆದರೆ ನಿಮ್ಮ ಸಮಸ್ಯೆಗಳಿಗೆ ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದ್ರೆ 7ನೇ ಶನಿಯ ಅಂತಿಮ ಸ್ಥಾನದಲ್ಲಿ ಹಾಗೆ ನಿಮ್ಮ 2ನೇ ಮನೆಯಲ್ಲಿರತಕ್ಕಂತಹ ಮಂಗಳ ದೋಷವನ್ನು ತಗ್ಗಿಸಲು ಪ್ರತಿ ಮಂಗಳವಾರದಂದು ಮತ್ತು ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸ್ತಾ ಬನ್ನಿ ಅಥವಾ ಕೇಳಿ. ಇದು ಕೌಟುಂಬಿಕ ಜಗಳಗಳನ್ನು ನಿಲ್ಲಿಸಲಿದೆ ಮತ್ತೆ ಆರ್ಥಿಕ ಸ್ಥಿರತೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಸ್ನೇಹಿತರೆ. ಇನ್ನು ಲಕ್ಷ್ಮೀ ಗಣಪತಿಯ ಆರಾಧನೆಯನ್ನ ಮಾಡುವುದು ಕೂಡ ಈ ರಾಶಿಯವರಿಗೆ ಒಳ್ಳೆಯದು ಅಂತಾನೆ ಹೇಳ್ಬೋದು. ವಾಕ್ಸ್ಥಾನದಲ್ಲಿ ಬುಧನ ನೀಚ ಸ್ಥಾನದಲ್ಲಿ ಇದ್ದ ಕಾರಣ ಬುಧವಾರದಂದು ಗರಿಕೆ ಹುಲ್ಲಿನೊಂದಿಗೆ ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಿ. ಇದು ಸಂವಹನವನ್ನ ಸುಧಾರಿಸಲಿದ್ದು ನಿಮ್ಮ ನಿರ್ಧಾರಗಳು ಉತ್ತಮವಾದಂತಹ ಫಲಿತಾಂಶಗಳನ್ನು ನೀಡ್ತಾ ಬರ್ತದೆ ಅಂತಾನೆ ಹೇಳ್ಬೋದು. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನ ಜಪಿಸಿ ಸ್ನೇಹಿತರೆ. ಸಾಧ್ಯವಾದರೆ
ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಜೊತೆಗೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನ ಮಾಡಿ ಸ್ನೇಹಿತರೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವ ಜೊತೆಗೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನ ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಸಾಕಷ್ಟು ಉತ್ತಮವಾದಂತಹ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಯೂ ಕೂಡ ಸಿಗಲಿದ್ದು ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರೋದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನ ಮಾಡ್ತಾ ಬನ್ನಿ ಸ್ನೇಹಿತರೆ. ಇದು ಸಾಕಷ್ಟು ಬದಲಾವಣೆಗಳನ್ನ ತರಲಿದ್ದು ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲು ಸಹಾಯವನ್ನ ಮಾಡ್ತಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಅಶ್ವಿನಿ ದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.